ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮನೋಜ್. ಎಲ್ರಿಗೂ ಫಿಲ್ಮಿ ಬಿಟ್ಸ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋನ ಮಾಡ್ತಾ ಇರೋದಕ್ಕೆ ಕಾರಣ ಏನಪ್ಪಾ ಅಂತ ನೋಡಿದ್ರೆ, ಟಾಕ್ಸಿಕ್ ಟೀಮ್ ಅವರು ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ ವರ್ಕ್ ನ ಶುರು ಮಾಡ್ಕೊಂಡಿದ್ದಾರೆ. ಇವರು ಆಂಧ್ರ ಮತ್ತೆ ತೆಲಂಗಾಣದಲ್ಲಿ ಡಿಸ್ಟ್ರಿಬ್ಯೂಷನ್ ವರ್ಕ್ ನ ಶುರು ಮಾಡ್ಕೊಂಡಿದ್ದು SVC ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ ಎಂಬ ಸಂಸ್ಥೆ ಅಥವಾ ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು. ಇವರು ಇದನ್ನ ಆಂಧ್ರ ಮತ್ತೆ ತೆಲಂಗಾಣದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಟಾಕ್ಸಿಕ್ ಒಂದು ಬಹು ದೊಡ್ಡ ಮೊತ್ತದಲ್ಲಿ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಈ ಹಿಂದೆ ಯಾವ ಕನ್ನಡ ಸಿನಿಮಾ ಕೂಡ ಇಷ್ಟು ಮೊತ್ತಕ್ಕೆ ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ಎಷ್ಟು ಮೊತ್ತಕ್ಕೆ ಡಿಸ್ಟ್ರಿಬ್ಯೂಟ್ ಆಗಿದೆಯಪ್ಪ ನೋಡೋದಾದರೆ 120 ಕೋಟಿ. ಟಾಕ್ಸಿಕ್ ಟೀಮ್ ಅವರು ಈಗ ಬರೀ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಮಾತ್ರ ಡಿಸ್ಟ್ರಿಬ್ಯೂಷನ್ ವರ್ಕ್ನ ಶುರು ಮಾಡಿಕೊಂಡಿದ್ದು, ಮುಂದಿನ ದಿನಗಳಲ್ಲಿ ಅವರೇನಾದರೂ ಬೇರೆ ರಾಜ್ಯಗಳಲ್ಲಿ ಅಥವಾ ನಾರ್ತ್ ಸೈಡಲ್ಲಿ ಏನಾದರೂ ಡಿಸ್ಟ್ರಿಬ್ಯೂಷನ್ ವರ್ಕ್ನ ಶುರು ಮಾಡಿಕೊಂಡ್ರೆ ನಿಮಗೆ ನಾನು ಅಪ್ಡೇಟ್. ಈ ಹಿಂದೆ ಬಂದಂಥ ಕಾಂತಾರ ಅಧ್ಯಾಯ 1 ಆಗಿರ್ಬೋದು ಅಥವಾ KGF ಚಾಪ್ಟರ್ 2 ಆಗಿರ್ಬೋದು, ಯಾವುದು ಈ ರೇಂಜ್ಗೆ ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ಕಾಂತಾರ ಅಧ್ಯಾಯ 1 ಎಷ್ಟಕ್ಕೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ನೋಡೋದಾದರೆ 100 ಕೋಟಿಗೆ. ಅದೇ ಥರ KGF ಚಾಪ್ಟರ್ 2 ಎಷ್ಟಕ್ಕೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ನೋಡೋದಾದರೆ 87 ಕೋಟಿಗೆ. ಈ ರೇಂಜ್ಗೆ ಟಾಕ್ಸಿಕ್ ಡಿಸ್ಟ್ರಿಬ್ಯೂಟ್ ಆಗಿರೋದು ನೋಡಿದ್ರೆ ನನಗೆ ಯಶ್ ಅವರ ಡೈಲಾಗ್ ನೆನಪಾಗ್ತಾ ಇದೆ. ದ ವರ್ಲ್ಡ್ ಈಸ್ ಮೈ ಟೆರಿಟರಿ, ವಾಚ್ ಔಟ್. ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲ್ಗೆ ಹೋಗುತ್ತೆ. ಹೋಪ್ಫುಲಿ ನಮ್ಮ ಕನ್ನಡ ಸಿನಿಮಾ ಎಲ್ಲರೂ ಸಪೋರ್ಟ್ ಮಾಡೋಣ, ಬೆಂಬಲಿಸೋಣ. ಸ್ಟಾರ್ ವಾರ್ ಆಗಲಿ, ಫ್ಯಾನ್ಸ್ ವಾರ್ ಆಗಲಿ ಏನೂ ಬೇಡ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಿಗ್ತೀನಿ ಮುಂದೆ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.